ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ದಾಳಿಯಿಂದ ಹತ್ಯೆಗೊಳಗಾದ ಹಿಂದೂ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೋರಿ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಕ್ಯಾಂಡಲ್ ಹಿಡಿದು ಮೌನಾಚರಣೆ ಸಲ್ಲಿಸಿದರು. ರೈತ ಹೋರಾಟಗಾರ ಕೆಎಸ್ ನಂಜುಂಡೇಗೌಡ ಹಾಗೂ ಯುವ ಮುಖಂಡ ಇಂಡುವಾಳು ಸಚ್ಚಿದಾನಂದ ನೇತೃತ್ವದಲ್ಲಿ ಬುಧವಾರ ರಾತ್ರಿ ಶ್ರೀರಂಗಪಟ್ಟಣದ ಸಾರ್ವಜನಿಕ ಬಸ್ ನಿಲ್ದಾಣದ ಬಳಿ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಕ್ಯಾಂಡಲ್ ಹಿಡಿದು ಉಗ್ರರ ದಾಳಿಗೆ ಬಲಿಯಾದ ಹಿಂದೂ ಪ್ರವಾಸಿಗರ ಆತ್ಮಕ್ಕೆ ಶಾಂತಿ ಕೋರಿದರು. ಜಮ್ಮು ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗೆದ ಪರಿಣಾಮ ಉಗ್ರರ ಕೃತ್ಯಗಳು ಹೆಚ್ಚಾಗುತ್ತಿದ್ದು, ಘಟನೆಗೆ ಪ್ರಧಾನಿ ಮೋದಿ ಹಾಗೂ ಅಮಿತ್ ಶಾ ಅವರೇ ನೇರ ಹೊಣೆ ಎಂಬ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರ ಹೇಳಿಕೆಯನ್ನು ತೀವ್ರವಾಗಿ ಖಂಡಿಸಲಾಯಿತು. ದೇಶದ ವಿಚಾರದಲ್ಲಿ, ಅದರಲ್ಲೂ ದೇಶದ ಭದ್ರತೆಯ ವಿಚಾರದಲ್ಲಿ ಬೇಜವಾಬ್ದಾರಿ ಹೇಳಿಕೆ ನೀಡಿರುವ ಶಾಸಕರು ಕೂಡಲೇ ಕ್ಷಮೆ ಕೋರಬೇಕೆಂದು ಆಗ್ರಹಿಸಿದರು. ಈ ವೇಳೆ ಬಿಜೆಪಿ ತಾಲೂಕು ಅಧ್ಯಕ್ಷ ಪಿಹಳ್ಳಿ ರಮೇಶ್, ನಗರಸಭೆ ಸದಸ್ಯ ಎಸ್ ಪ್ರಕಾಶ್, ಬಿಸಿ ಸಂತೋಷ್ ಕುಮಾರ್, ರಘು, ಲಕ್ಷ್ಮೀನಾರಾಯಣ್, ರಮೇಶ್ ಸೇರಿದಂತೆ ಇತರರು ಭಾಗವಹಿಸಿದ್ದರು. ಮೌನಾಚರಣೆಯನ್ನು ಆಚರಿಸಬೇಕು ಅಂತ ಕೇಳ್ತಾರೆ. ನಾಯಕರನ್ನ ಪ್ರವಾಸಕ್ಕಂತ ಹೊರಡಿರ್ತಕ್ಕಂಥ ನಮ್ಮ ಕರ್ನಾಟಕದ 3 ಜನ ಸೇರಿ ನಾಯಕರು 29 ಜನರನ್ನ ಗುಂಡಿಕ್ಕಿ ಬರ್ಬಸವಾಗಿ ಹತ್ಯೆ ಮಾಡಿದಂತ ಖಂಡಿಸಿ ಶ್ರೀರಂಗಪಟ್ಟಣ ಮಂಡಲದ ವತಿಯಿಂದ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ನಿಮ್ಮ ಜೊತೆ ನಾವಿದ್ದೀವಿ ಅಂತ ಆ ಕುಟುಂಬದವರಿಗೆ ಶಕ್ತಿ ಬಸುವಂತ ಶಕ್ತಿ ನೀಡಲಿ ಭಗವಂತ ಅಂತ ಈ ಸಂದರ್ಭದಲ್ಲಿ ಕೇಳ್ಬೇಕು. ಉಗ್ರರು ನಮ್ಮ ಹಿಂದೂಗಳ ಮೇಲೆ ದಾಳಿ ಮಾಡಿದ್ದಾರೆ. ಅದನ್ನು ಶ್ರೀರಂಗಪಟ್ಟಣ BJP ಮಂಡಲದ ವತಿಯಿಂದ ನಾವು ಭಾಳ ಉಗ್ರವಾಗಿ ಖಂಡಿಸ್ತಾ ಇದ್ದೇವೆ. ಈ ಕ್ಷೇತ್ರದ ಶಾಸಕ ಭಾಳ ಬಾಲಿಶವಾದಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಿಜಕ್ಕೂ ನಮ್ಮ ನಂಜುಂಡೇಗೌಡರು ಹೇಳಿದ ರೀತಿಯಲ್ಲಿ ಪಾಕಿಸ್ತಾನದ ಪರವಾಗಿ ಹೇಳಿಕೆ ಕೊಟ್ಟಂತಿದೆ ಅವರು. ಇವತ್ತು ಕಾಶ್ಮೀರ ಯಾವ ಹಂತಕ್ಕೆ ಹೋಗಿತ್ತು ಅಂತಂದರೆ ಪ್ರಪಂಚದುದ್ದಗಲಕ್ಕೂ ಅಲ್ಲಿ ಪ್ರವಾಸೋದ್ಯಮ ಕೈ ಬೀಸಿ ಕರೀತಾ ಇತ್ತು. ಭಾರತ ದೇಶ ಭಾಳ ಶಾಂತಿಯಿಂದ ಕೂಡಿದ್ದು, ಒಂದು ಸ್ವಿಟ್ಜರ್ಲ್ಯಾಂಡ್ಗಿಂತ ಒಂದು ತುಂಬ ಚೆನ್ನಾಗಿದೆ ಅದೊಂದು ಕಾಶ್ಮೀರ ಜಮ್ಮು ಅಂತ ಹೇಳಿ ಶ್ರೀನಗರಕ್ಕೆಲ್ಲ ಪ್ರವಾಸಿಗರು ಲಕ್ಷೋಪವಾಗಿ ಅಲ್ಲಿಗೆ ಹೋಗ್ತಾ ಇರ್ತಕ್ಕಂಥ ಈ ಶುಭ ಸಂದರ್ಭದಲ್ಲಿ ಈ ಒಂದು ಏನು ಆಗಂತುಕರು ಉಗ್ರಗಾಮಿಗಳು ಒಂದು ಈ ಅಟ್ಟಹಾಸವನ್ನು ಮೆರೆದಿದ್ದಾರೆ. ಅವ್ರಿಗೆ ತಕ್ಕ ಪಾಠವನ್ನು ಸನ್ಮಾನ್ಯ ನರೇಂದ್ರ ಉಗ್ರಗಾಮಿಗಳ ಗುಂಡಿನಿಂದ ದಾಳಿ ಸತ್ತಾಗ ಗಂಡನಿಗೆ ಗುಂಡೊಡೆದಾಗ ನನಗೂ ಹೊಡಿ ಅಂತ ಹೇಳುವಂಥ ಪರಿಸ್ಥಿತಿ ನನ್ನ ಮಕ್ಕಳಿಗೆ ನಮ್ಮೆಲ್ಲರ ಮಕ್ಳಿಗೆ ಬರಬಾರ್ದು. ಅಂದರೆ ಒಂದು ಮಗು 3 ವರ್ಷದ ಮಗು 2.5-3 ವರ್ಷದ ಮಗು ತಂದೆ ಸವದ ಮೇಲೆ ಎದೆ ಮೇಲೆ ಕುಂತ್ಕೊಂಡು ಬಡ್ಕತ್ತಾ ಇದೆ. ಇಂಥ ಪರಿಸ್ಥಿತಿ ಈ ದೇಶದ ಹಿಂದೂಗಳಿಗಾಗ್ಬೋದು, ಈ ದೇಶಪ್ರೇಮಿ ಮುಸ್ಲಿಮ್ಗೆ ಆಗ್ಬೋದು, ಯಾರಿಗೂ ಬರದೇ ಇರಬೇಕಾದಂಥ ಆಲೋಚನೆ ಮಾಡಬೇಕಾದಂಥ ನಮ್ಮ ಶಾಸಕರು ಇದನ್ನು ಬೆಂಬಲಿಸ್ತಾರೆ ಅಂತ ಹೇಳಿದ್ರೆ ಬಹುಶಃ ನಮ್ಮ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಚೆಲ್ಲಾಟ ಆಡುವಂಥದ್ದು ಸಾರ್ವಜನಿಕರು ಅಥವಾ ಜನಸಾಮಾನ್ಯರ ಗಮನಕ್ಕೆ ಬಂದರೆ ಮುಂದೆ ತೀವ್ರ ರೀತಿಯ ಪ್ರತಿಭಟನೆಯನ್ನು ಎದುರಿಸ್ತಾರೆ ಅನ್ನೋ ಎಚ್ಚರಿಕೆ. ಸರ್, ಆರ್ಟಿಕಲ್ 370 ತೆಗೆದಕ್ಕೆ ಈ ಥರ ಆಗ್ತಾ ಇದೆ ಅಂತ ಹೇಳಿ ಅವರು ಪರೋಕ್ಷವಾಗಿ ಉಗ್ರಗಾರ ಬೆಂಬಲಿಸ್ತಾ ಇದ್ದಾರೆ. 370ನೇ ವಿಧಿ ತೆಗೆದ ಮೇಲೆ ಸಂವಿಧಾನ ಅಲ್ಲಿ ಜಾರಿ ಬಂತು. ಅಲ್ಲಿ ತನಕ ಸಂವಿಧಾನ ಜಾರಿಯಲ್ಲಿರಲಿಲ್ಲ. 370ನೇ ವಿಧಿಗಿಂತ ಮೊದಲು ಅಲ್ಲಿ ಉಗ್ರಗಾಮಿಗಳ ಅಟ್ಟಹಾಸ ಆಯಿತು. ಉಗ್ರಗಾಮಿಗಳು ನಮ್ಮ ಮೇಲೆ ಗುಂಡೊಡೆದ್ರು. ಸೈನಿಕರು ಪ್ರತಿ ಗುಂಡೊಡಿಯಂಗಿರಲಿಲ್ಲ, ಡೆಲ್ಲಿಲಿ ಪರ್ಮಿಷನ್ ತಗೋಬೇಕಿತ್ತು. ಇವತ್ತು ಒಂದು ಗುಂಡೊಡೆದ್ರೆ 100 ಗುಂಡೊಡೆಯೋಕ್ಕೂ ಹೇಳಿ. ಇವತ್ತು ಶಾಸಕರು ಒಂದು ಹೇಳಿಕೆ ಕೊಡ್ತಾರೆ. ಘಟನೆಗೆ BJP ಕಾರಣ, ಆರ್ಟಿಕಲ್ 370 ತೆಗೆದ ಕಾರಣ, ಜೊತೆಗೆ ಉಗ್ರವಾದನ ಬೆಂಬಲಿಸ್ತಾರೆ ಅನ್ನೋ ಮಾತುಗಳು ಬರ್ತಾ ಇದೆ. ಏನು ಹೇಳ್ತೀರಿ ನೀವು ಕ್ಷೇತ್ರದವರಾಗಿ? ಅವರು ರಮೇಶ್ ಬಾಬು ಬಂಡಿಸಿದ್ದೇಗೌಡರವರು ಒಬ್ಬರು ಹಿರಿಯ ರಾಜಕಾರಣಿಯಾಗಿ, ಅನುಭವ ರಾಜಕಾರಣಿಯಾಗಿ ಮಾತ್ರ ತಿಳುವಳಿಕೆ ಇದ್ದು ಹೇಳೋರು, ತಿಳುವಳಿಕೆ ಇಲ್ಲದೆ ಹೇಳೋರು ಗೊತ್ತಿಲ್ಲ. ಏನಕ್ಕೆ ಅಂದರೆ ಇವತ್ತು ನರ ಹತ್ಯೆ ಆಗಿರೋದು, ನರಮೇಧ ಆಗಿರೋದು. ಇವರು ನರಮೇಧ ಆಗಿರೋದ್ರಲ್ಲೂ ಆಗಿರೋರಿಗೆ ಸಂತಾಪ ಸೂಚಿಸಿ ಅವ್ರಿಗೆ ಉಗ್ರ ಶಿಕ್ಷೆ ಆಗಬೇಕು ಅನ್ನೋದು ಬಿಟ್ಬಿಟ್ಟು ಇವರು 370 ಆ್ಯಕ್ಟ್ ಅಂದರೆ ಅವ್ರಿಗೆ ಗೊತ್ತಾ ಕನಿಷ್ಠ ಜ್ಞಾನವೂ ಇಲ್ಲ ಅನ್ಕೋತೀನಿ ಅವ್ರಿಗೆ, ಶಾಸಕರಿಗೆ. 370 ಆ್ಯಕ್ಟ್ ರದ್ದು ಮಾಡಿರೋದು. ಇವತ್ತು 370 ಆ್ಯಕ್ಟ್ ಇದ್ದಾಗ ನಮ್ಮ ದೇಶದ ಬಾವುಟ ಹಾರಿಸ್ಬೇಕಾದ್ರೆ ಕೆಲವು ಪ್ರದೇಶದಲ್ಲಿ ಮಾತ್ರ ಹಾರಿಸ್ಬೇಕಾಗಿತ್ತು, ನಿರ್ದಿಷ್ಟ ಪ್ರದೇಶದಲ್ಲಿ.
ಪರ್ಮಿಷನ್ ತಗೊಂಡು ಆರಿಸ್ಬೇಕಾಗಿತ್ತು. ಇವತ್ತು ಎಲ್ಲಂದ್ರಲ್ಲಿ ನಮ್ಮ ದೇಶದ ಬೋಟ್ ಆರಿಸ್ಬೋದು. ಮತ್ತು ತೆಗೆದ್ಮೇಲೆ ದಲಿತರು, ಹಿಂದುಳಿದ ವರ್ಗದವರು ಮತ್ತು ಮುಸ್ಲಿಮ್ಸಲ್ಲಿ ಹಿಂದುಳಿದ ವರ್ಗ ಇರ್ತಾರಲ್ಲ, ಅವ್ರಿಗೂ ನ್ಯಾಯ ಸಿಕ್ಕೈತೆ.